ಕೋಪದಿಂದ ಬೆಂಕಿಯಂತೆ ಹೊತ್ತಿಕೊಳ್ಳಬೇಡ, ಅದು ಮೊದಲು ನಿನ್ನನ್ನೇ ಭಸ್ಮ ಮಾಡುವುದು. ಸಹನೆಯಿಂದ ನೀರಾಗಿ ಹರಿದು ಹೋಗು ಮಾನವ, ಅದು ನಿನ್ನೊಳಗಿನ ಕಲ್ಮಶವ ತೊಳೆದು ಹಾಕುವುದು. ಉರಿದು ಬಿದ್ದ ಮರವು ಮತ್ತೆ ಚಿಗುರುವುದಿಲ್ಲ, ಸುಟ್ಟ ಮಾತು ಮರಳಿ ಬಂದು ಸೇರುವುದಿಲ್ಲ. ಕ್ಷಣದ ಸಿಟ್ಟಿಗೆ ಸಂಬಂಧವ ಮುರಿದರೆ ಜನ್ಮವೆಲ್ಲ ಕೊರಗುವುದೇ ನಿನ್ನ ಪಾಲು. ಬೆಂಕಿಯ ಮೊದಲು ಸುಡುವುದು ಇದ್ದ ಮನೆಯ, ಕೋಪವು ಮೊದಲು ಕೆಡಿಸುವುದು ನಿನ್ನ ಮನವ. ತಾಳಿದವನು ಬಾಳಿಯಾನು ಎಂಬ ನಾಣ್ಣುಡಿ ಸುಳ್ಳಲ್ಲವೋ ಕೇಳು ಪುರಾಣದ ಕಥೆಯ. ಸಿಟ್ಟಿನಲ್ಲಿ ಶಿವನು ತ್ರಿನೇತ್ರ ತೆರೆದಾಗ ಮನ್ಮಥನೇ ಭಸ್ಮವಾದನು ಕ್ಷಣದಾಗ. ಹರನೇ ತಾನೇ ಕೋಪಕ್ಕೆ ಸಿಲುಕಿದರೆ ನರನಾದ ನಿನ್ನ ಗತಿಯೇನು ಯೋಚಿಸು. ತಾಳ್ಮೆಯಿಂದ ಗಂಗೆ ಹರಿಯುತ್ತಿಹಳಲ್ಲ, ಎಲ್ಲರ ದೋಷವ ತೊಳೆದು ಪಾವನವಾಗಿ ಹಳಲ್ಲ. ನೀನು ಹಾಗೆ ತಾಳಿ ನೀರಾಗು ಹರಿದು, ಲೋಕವೆಲ್ಲ ನಿನ್ನ ದಾರಿಗೆ ಬಾಗುವುದು. ಕೋಪ ಬಂದಾಗ ಒಂದು ಘಳಿಗೆ ಮೌನವಾಗು, ರಾಮನಾಮವ ನಾಲಗೆಯಲ್ಲಿ ನೆನೆಯುತ್ತೀರು. ಸಿಟ್ಟು ತಾನಾಗಿ ಇಳಿದು ಶಾಂತವಾಗುವುದು. ಮನಸ್ಸು ಬೆಳಗಿ ವಿಠ್ಠಲನೇ ಒಲಿಯುವನು. ಇದು ಕೋಪವಲ್ಲ, ತಿತ್ತಿ ತಿಳಿಸುವ ಪಾಠ. ಸಹನೆ ನಿಜವಾದ ದೇವರ ಪೂಜೆ. ಭಸ್ಮವಾಗಬೇಡ ಬೆಂಕಿಯಾಗಿ, ಹರಿದು ಹೋಗು ನೀರಾಗಿ. ಪಾಂಡುರಂಗನ ಚರಣ ಸೇರುವ ದಾರಿದುವೆ.